ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನಗಳಾದ ನಂತರ ಮತ್ತೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ನಾನು ಟೀಚರ್ ಆಗಿ ಜಾಬನ್ನು ಮಾಡ್ತಾಯಿದ್ದೇನೆ. ಹಾಗಾಗಿ ವಿಡಿಯೋಗಳನ್ನು ಮಾಡೋದನ್ನು ಕೂಡ ಸ್ಟಾಪ್ ಮಾಡಿದ್ದೆ. ಇವಾಗ KS ನೋಟಿಫಿಕೇಷನ್ ಬಿಟ್ಟಿರೋದು ಕಾರಣ ಅದಕ್ಕಾಗಿ ಮತ್ತು ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನು ಮಾಡುವುದು ತುಂಬ ಹಾಗಾಗಿ ಕರೆಂಟ್ ಅಫೇರ್ಸ್ ಇವಾಗ ತುಂಬ ಇಂಪಾರ್ಟೆಂಟ್ ಆದಂಥ ಕರೆಂಟ್ ಅಫೇರ್ಸನ್ನು ನಾನು ಮಾಡ್ತಾಯಿದ್ದೇನೆ. ಸೊ ಪ್ರಮುಖ ಕರೆಂಟ್ ಅಫೇರ್ಸಲ್ಲಿ ಭೂಕುಸಿತದ ಬಗ್ಗೆ ಅಥವಾ ಈ ಜೋಶಿ ಮಠದ ಭೂಕುಸಿತದ ಬಗ್ಗೆ ಬಹಳಷ್ಟು ನ್ಯೂಸಲ್ಲಿ ಇತ್ತು. ಈ ನ್ಯೂಸ್ ಕೂಡ, ಈ ಕರೆಂಟ್ ಅಫೇರ್ಸ್ ಕೂಡ. ಸೊ ಹಾಗಾಗಿ ಇದನ್ನು ಇಂಪಾರ್ಟೆಂಟಾಗಿ ನೀವು ತೊಗೊಳ್ಬೇಕಂತ ಇದು ನನ್ನ ಅನಿಸಿಕೆ. ಸೊ ಇದನ್ನು ನೋಡಬೇಕಾದ್ರೆ ಭೂಕುಸಿತದಿಂದಾಗಿ ಜೋಶಿ ಮಠವು ಬದ್ರಿನಾಥ್ ಮತ್ತು ಹೇಮಕುಂಡ್ ಸಾಹೀಬ್ಗೆ ಪ್ರಯಾಣಿಸುವ ಪ್ರವಾಸಿಗರಿಗೆ ಪ್ರಮುಖ ಸಾರಿಗೆ ಕೇಂದ್ರವಾಗಿದೆ. ಇದು ಸ್ಥಳೀಯ ಜನರಲ್ಲಿ ಭೀತಿಯನ್ನುಂಟು ಮಾಡುತ್ತದೆ. ಸ್ಥಳೀಯ ಜನರಿಗೆ ಏನು ಮಾಡ್ತದೆ, ಭೀತಿಯನ್ನುಂಟು ಮಾಡಿಬಿಟ್ಟಿದೆ ಅಂತ ಬಹಳಷ್ಟು ಇದು ನ್ಯೂಸಲ್ಲಿ ಇತ್ತು ಕೂಡ ಜೋಶಿ ಮಠ. ಸೊ ಇದ್ರ ಮೇಲೆ ಕ್ವಶನ್ಸ್ಗಳು ಬರ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಇದನ್ನು ನಾನು ಮಾಡ್ತಾಯಿದ್ದೀನಿ. ಜೋಶಿ ಮಠವನ್ನು ಕುಸಿತ ಪ್ರದೇಶವೆಂದು ಘೋಷಿಸಲಾಗಿದ್ದು, ಮುಳುಗಡೆಯಾಗಿರುವ ಪಟ್ಟಣಗಳಲ್ಲಿ ವಾಸಯೋಗ್ಯವಲ್ಲದ ಮನೆಗಳಲ್ಲಿ ವಾಸಿಸುತ್ತಿದ್ದ 60ಕ್ಕೂ ಹೆಚ್ಚು, ಎಷ್ಟು ಗೊತ್ತಾ, 60ಕ್ಕೂ ಹೆಚ್ಚು ಕುಟುಂಬಗಳನ್ನು ತಾತ್ಕಾಲಿಕ ಪರಿಹಾರ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿದೆ. ಆಯಿತಾ. ಸೊ 60ಕ್ಕೂ ಹೆಚ್ಚು ಏನು ಕುಟುಂಬ ಇತ್ತು ಅವರಿಗೆಲ್ಲ ಸ್ಥಳಾಂತರವನ್ನು ಮಾಡಲಾಗಿದೆ ಅಂತ ಹೇಳಲಾಗಿದೆ. ಸೊ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ 6000 ಅಡಿ ಎತ್ತರದಲ್ಲಿದೆ. ಬದ್ರಿನಾಥ್ ಮತ್ತು ಹೇಮಕುಂಡ್ ಸಾಹೀಬ್ಗೆ ಹೋಗುವ ಮಾರ್ಗದಲ್ಲಿರುವ ಪಟ್ಟಣವು ಹೆಚ್ಚಿನ ಅಪಾಯದ ಭೂಕಂಪನ ವಲಯ ಯಾವುದು? ಭೂಕಂಪನ ವಲಯ ವಿ ಅಂತ ಹೇಳ್ತೇವೆ, ಅಥವಾ 5 ಅಂತ ಕೂಡ ಹೇಳ್ತೇವೆ. ಇದರಲ್ಲಿ ಬರುತ್ತೆ. ಇದು ಏನಾಗುತ್ತೆ, ಭೂಕಂಪನ ವಲಯ ಏನಾಗಿದೆ 5ದಲ್ಲಿ ಇದು ಬರುತ್ತೆ ಅಂತ ಹೇಳಲಾಗಿದೆ. ಸೊ ಜೋಶಿ ಮಠದ ಬಗ್ಗೆ ಬಹಳಷ್ಟು ನ್ಯೂಸಲ್ಲಿ ಇತ್ತು. ಇದನ್ನ ನೀವು ನೋಡ್ಕೊಳ್ಳಿ, ಇನ್ನೊಂದು ಸತಿಗೆ ನೀವು ಡೀಟೇಲ್ ಆಗಿದ್ರೆ ಅಧ್ಯಯನ ಮಾಡಿ. ಯಾಕಂದರೆ ಇದು ಭೂಕುಸಿತ, ಇದು ಕೂಡ ಏನಂತ ಗೊತ್ತಾ, ಇದು ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲೂ ಕೂಡ ನಮಗೆ ಉಪಯೋಗ ಆಗುತ್ತೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಇದೆಯಲ್ಲ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಇದರಲ್ಲಿ ಕೂಡ ಇದು ಯೂಸನ್ನು ಮಾಡ್ತೇವೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಒಂದು ಇದಿರುತ್ತೆ. ಅದರ ಭೂಕುಸಿತ ಇರ್ಬೋದು, ಜ್ವಾಲಾಮುಖಿಗಳಿರ್ಬೋದು, ಮತ್ತು ಎಲ್ಲಿ ಟುಂಡ್ರಾ ಸ್ಟ್ರೋಮ್ಗಳು ಅಂದರೆ ಮಿಂಚುಗಳು, ಗುಡುಗು ಮಿಂಚು ಆಗಿರ್ಬೋದು, ಅದರಿಂದ ಏನೋ ಹಾನಿ ಆದರೆ, ಅಥವಾ ವಾಟರ್ ಫ್ಲಡ್ಡಿಂಗ್ ಆಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಬಹಳಷ್ಟು ತೀವ್ರವಾದ ಭೂಕಂಪಗಳಾಗಿರ್ಬೋದು. ಇದ್ರ ಬಗ್ಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಪ್ರಶ್ನೆ ಮೇನ್ಸಲ್ಲಿ ಹೆಚ್ಚಾಗಿ ಬರುವಂಥದ್ದು. ಓಕೆನಾ. ಸೊ UPSCಯಲ್ಲೂ ಕೂಡ ಮೇನ್ಸಲ್ಲಿ ಇದರ ಮೇಲೆ ಹೆಚ್ಚಾಗಿ ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ಇದು ಕೇಸಲ್ಲೂ ಕೂಡ ಇದರಲ್ಲಿ ಪ್ರಶ್ನೆ ಬಂದೇ ಬರುತ್ತೆ ಮೇನ್ಸಲ್ಲಿ. ಸೊ ಏನು ಪ್ರಿಲಿಮ್ಸಲ್ಲೂ ಕೂಡ ಇದರಲ್ಲಿ 1 ಮಾರ್ಕ್ ಕ್ವಶನಲ್ಲಿ ಅಂದರೆ ಜೋಶಿ ಮಠ ಏನು ನ್ಯೂಸಲ್ಲಿ ಇದೆ ಅಲ್ವಾ, ಹಾಗಾಗಿ ಇದರ ಮೇಲೆ ಇದರ ಸುತ್ತಮುತ್ತ ಪ್ರದೇಶಗಳನ್ನು ಕೇಳ್ಬೋದು, ಅಥವಾ ಈ ಇದರಲ್ಲಿ ಭೂಕುಸಿತದಿಂದ ಆಗಿದಂಥ ಹಾನಿಗಳ ಬಗ್ಗೆ ಅಥವಾ ಇದರ ಹಿನ್ನೆಲೆಯನ್ನು ಕೂಡ ಕೇಳ್ಬೋದು. ಜೋಶಿ ಮಠ ಯಾರಿಗೆ ಸಂಬಂಧಪಟ್ಟಿದ್ದು ಅದರ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳಬಹುದು. ಸೊ ಹಾಗಾಗಿ ಇದರ ಬಗ್ಗೆ ನೀವು ಅಧ್ಯಯನ ಮಾಡಬೇಕು, ಅದು ತುಂಬ ಮುಖ್ಯವಾಗಿದೆ. ಸೊ ಜೋಶಿ ಮಠ ಬಗ್ಗೆ ನಾವು ಈಗ ನೋಡೋಣ. ಜೋಶಿ ಮಠ ಕುರಿತು ಇದು ಮೇನ್ ಸೆಂಟ್ರಲ್ ಥ್ರಸ್ಟ್ MCT ರೇಖೆಯ ಮೇಲ್ಭಾಗದಲ್ಲಿದೆ. ಮೇನ್ ಸೆಂಟ್ರಲ್ ಥ್ರಸ್ಟ್ ಅಂತ ಹೇಳ್ತೀವಲ್ಲ, ಅದು MCT ರೇಖೆ ಅಂತ, ಅದರ ಮೇಲೆ ಇದು ಜೋಶಿ ಮಠ ಬರುತ್ತೆ. ಓಕೆನಾ. ಸೊ ಜೋಶಿ ಮಠ ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಋಷಿಕೇಶ್, ಬದ್ರಿನಾಥ್ ಮತ್ತು ರಾಷ್ಟ್ರೀಯ ಹೆದ್ದಾರಿ ಏನು ಹೇಳ್ತೇವೆ NH, ರಾಷ್ಟ್ರೀಯ ಹೆದ್ದಾರಿ NH7 ಅಂತ ಹೇಳ್ದಲ್ವ, NH7 ಇದು ನೆನಪಿಟ್ಕೊಳ್ಳಿ. ರಾಷ್ಟ್ರೀಯ ಹೆದ್ದಾರಿ ಮೇಲೆ ಈ ಜೋಶಿ ಮಠ ಬರುತ್ತೆ ಅಂತ ಕೂಡ ಹೇಳ್ಬೋದು. ಅಥವಾ ಜೋಶಿ ಮಠಕ್ಕೆ ಹೋಗುವ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. NH7. ಓಕೆ, ರಾಷ್ಟ್ರೀಯ ಹೆದ್ದಾರಿ ಯಾವುದು? NH7, ನ್ಯಾಷನಲ್ ಹೈವೇ 7 ಅಂತ ಹೇಳ್ಬೋದು. ಸೊ ನೆಲೆಗೊಂಡಿರುವ ಗುಡ್ಡಗಾಡು ಪಟ್ಟಣವಾಗಿದೆ. ಇದೇನದು? ಗುಡ್ಡಗಾಡು. ನೀವು ನೋಡಿದ್ರೆ ಏನು ಹಿಮಾಲಯ ಪರ್ವತಗಳ ಬಗ್ಗೆ ನೀವು ಗೊತ್ತಿರ್ಬೋದು. ಹಿಮಾಲಯ ಪರ್ವತಗಳು ಬಗ್ಗೆ ನೋಡಿದ್ರೆ ಇದು ಗುಡ್ಡಗಾಡು ಪ್ರದೇಶವಾಗಿದೆ. ಓಕೆ. ಸೊ ಹಿಮಾಲಯದ ಒಂದು ಸಣ್ಣ ಒಂದು ಇಲ್ಲಿ ನಾನು ಡ್ರಾಯಿಂಗನ್ನು ಬಿಡಿಸ್ತೇನೆ. ಸೊ ಹಿಮಾಲಯದಲ್ಲಿ ನೋಡಿ, ಹಿಮಾಲಯವನ್ನು ಸೊ ಈ ಥರ ಡ್ರಾ ಮಾಡ್ಕೊಳ್ಳಿ ಹಿಮಾಲಯನ. ಇಟ್ ಈಸ್ ಹಿಮಾಲಯ. ಇಲ್ಲಿ ಬರುತ್ತೆ ಮೊದಲನೇದಾಗಿ ಟ್ರಾನ್ಸ್ ಹಿಮಾಲಯ ಅಂತ ಹೇಳ್ಬೋದು. ಏನು ಹೇಳ್ತೇವೆ ನಾವು ಅದಕ್ಕೆ? ಟ್ರಾನ್ಸ್ ಹಿಮಾಲಯ ಅಂತ ಹೇಳ್ತೇವೆ. ಎಲ್ಲಕ್ಕಿಂತ ಮೇಲಿರುವಂಥದ್ದು ಟ್ರಾನ್ಸ್ ಹಿಮಾಲಯ. ಸೊ ಇದಾದ ನಂತರ ಇಲ್ಲಿ ಬರುವಂಥದ್ದು ಟ್ರಾನ್ಸ್ ಹಿಮಾಲಯದ ನಂತರ ಏನು ಬರುತ್ತೆ?
ಮಧ್ಯ ಹಿಮಾಲಯ ಅಂತ ಹೇಳ್ತೇವೆ. ಟ್ರಾನ್ಸ್ ಹಿಮಾಲಯ ನಂತರ ಮಧ್ಯ ಹಿಮಾಲಯ. ಓಕೆ, ಮಧ್ಯ ಹಿಮಾಲಯ. ಸೊ ಇದಾದ ನಂತರ ಬರೋದೇ ಬೃಹತ್ ಹಿಮಾಲಯ ಅಥವಾ ಇನ್ನೊಂದು ಬೃಹತ್ ಹಿಮಾಲಯ ಅಂತ ಹೇಳ್ತಾರೆ. ಇದಾದ ನಂತರ ಏನು ಬರುತ್ತೆ, ಬೃಹತ್ ಹಿಮಾಲಯ ಅಂತ ಬರುತ್ತೆ. ಸೊ ಇದಾದ ನಂತರ ಕೊನೆಯದಾಗಿ ಬರುವಂಥದ್ದು ಶಿವಾಲಿಕ್ ಹಿಮಾಲಯ ಅಂತ. ಶಿವಾಲಿಕ್. ಸೊ 4 ಪದರುಗಳಾಗಿ ಹಿಮಾಲಯನ ನಾವು ಓದ್ತೇವೆ. ಎಷ್ಟು ಪದರಗಳಾಗಿ? 4 ಪದರಗಳಾಗಿ ಹಿಮಾಲಯದ ಒಂದು ಡಿವಿಷನನ್ನು ಮಾಡ್ತೇವೆ. ಸೊ ಯಾವುದು? ಉತ್ತರದಿಂದ ದಕ್ಷಿಣಕ್ಕೆ 4 ಡಿವಿಷನನ್ನಾಗಿ ಹಿಮಾಲಯವನ್ನು ನಾವು ಓದ್ತೇವೆ. ಸೊ ಅದೇ ರೀತಿಯಾಗಿ ಇನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಕೂಡ ಕೆಲವು ಡಿವಿಷನ್ಗಳು ಇದ್ದಾವೆ ಹಿಮಾಲಯದಲ್ಲಿ. ಅದನ್ನು ಕೂಡ ನಾನು ಹೇಳ್ತೇನೆ. ಸೊ ಈ ರೀತಿಯಾದ ಹಿಮಾಲಯನ ಓದ್ತೇವೆ. ಇದೆಲ್ಲ ಏನು ಗುಡ್ಡಗಳು ಪ್ರದೇಶಗಳು. ಸೊ ಬೃಹತ್ ಹಿಮಾಲಯ ಅಂದರೆ ಬಹಳಷ್ಟು ಎತ್ತರವಾದಂಥ ಪರ್ವತಗಳು ಇಲ್ಲಿ ನಾವು ಕಾಣ್ತೇವೆ. ಮತ್ತು ಟ್ರಾನ್ಸ್ ಹಿಮಾಲಯ ಅಂದರೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಇರುವಂಥ ಹಿಮಾಲಯದ ಪರ್ವತಗಳು ಇದ್ದಾವೆ. ಅದು ಸ್ವಲ್ಪ ಬಹಳಷ್ಟು ಎತ್ತರವಾಗಿಲ್ಲ. ಸೊ ಇದರ ನಂತರ ಬರುವಂಥದ್ದೇ ಅಂದರೆ ಇದರ ನಂತರ ಬರುವಂಥದ್ದು ಏನಂದರೆ ಇದರ ನಂತರ ಬರುವಂಥದ್ದೇ ಟಿಬೇಟ್ ಅಂತ. ಟಿಬೇಟ್ ಪ್ರಸ್ಥಭೂಮಿ ನೋಡಿದ್ರೆ ಟಿಬೇಟಿಯನ್ ಪ್ಲ್ಯಾಟ್ಯೂ. ಸೊ ಈ ಟ್ರಾನ್ಸ್ ಹಿಮಾಲಯ ನಂತರದ ಸ್ಟಾರ್ಟ್ ಆಗುವುದೇ ಟಿಬೇಟಿಯನ್ ಪ್ಲ್ಯಾಟ್ಯೂ ಅಂತ ಹೇಳ್ತಾರೆ. ಟಿಬೇಟಿಯನ್ ಪ್ಲ್ಯಾಟ್ಯೂ ಅಂತ ಹೇಳ್ತಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು. ಸೊ ಅಕಸ್ಮಾತಾಗಿ ದೆಹಲಿ ಇದ್ದೀರಿ ಅಂದ್ಕೊಳ್ಳಿ. ದೆಹಲಿಯಲ್ಲಿದ್ದು ನೀವು ಏರೋಪ್ಲೇನಲ್ಲಿ ಚೈನಾ ಹೋಗ್ಬೇಕಂದ್ರೆ ಎಲ್ಲಿ ಚೈನಾಗೆ ಹೋಗ್ಬೇಕಂದ್ರೆ ಏನು ಮಾಡ್ತೀರಾ? ಏರೋಪ್ಲೇನಲ್ಲಿ ಹೋಗ್ತೀರಲ್ವ. ಸೊ ಹಾಗಾಗಿ ಈ ದಿಕ್ಕಿಗೆ ನೀವು ಏರೋಪ್ಲೇನಲ್ಲಿ ಹೋಗುವಾಗ ಈ 4 ಪರ್ವತಗಳ ಶ್ರೇಣಿನಿದಾವಲ್ವ, ಇವು ಕೂಡ ನಿಮಗೆ ಕಂಡು ಬರುತ್ತೆ. ಸೊ ಮೊದಲನೇದಾಗಿ ಸಿಗುವಂಥದ್ದೇ ಶಿವಾಲಿಕ್ ಹಿಮಾಲಯ ಅಂತ. ಓಕೆನಾ? ಶಿವಾಲಿಕ್ ಹಿಮಾಲಯ ಮೊದಲನೇದಾಗಿ ನಮಗೆ ಸಿಗೋದು ಶಿವಾಲಿಕ್ ಹಿಮಾಲಯ. ಆನಂತರ ಬರುವುದೇ ಬೃಹತ್ ಹಿಮಾಲಯ, ಆನಂತರ ಲಘು ಹಿಮಾಲಯ, ಆನಂತರ ಬಾಹ್ಯ ಹಿಮಾಲಯ ಅಥವಾ ಟ್ರಾನ್ಸ್ ಹಿಮಾಲಯ ಅಂತ ಕೂಡ ಹೇಳ್ತೇವೆ. ಓಕೆನಾ? ಸೊ ಇದರಲ್ಲಿ ಗುಡ್ಡಗಾಡು ಪ್ರದೇಶ. ಸೊ ಇದರಲ್ಲಿ ಬರುತ್ತೆ ಏನಂತ, ಇದರ ಗುಡ್ಡಗಾಡು ಪ್ರದೇಶದಲ್ಲಿ ಬರುವಂಥದ್ದು ಪಟ್ಟಣ ಅಂತ. ಸೊ ಇದೇ ಜೋಶಿ ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಋಷಿಕೇಶ್ ಬದ್ರಿನಾಥ್ ಹೆದ್ದಾರಿಯಲ್ಲಿ NH7 ನೆಲೆಗೊಂಡಿರುವಂಥ ಗುಡ್ಡಗಾಡು ಪಟ್ಟಣ ಏನಿದೆ, ಇದು ಗುಡ್ಡಗಾಡು ಪ್ರದೇಶ. ಗೊತ್ತೈತಲ್ಲ, ಹಿಮಾಲಯದ ಒಂದು ಭಾಗ ಆಗಿರುವುದರಿಂದ ಇದು ಗುಡ್ಡಗಾಡು ಪ್ರದೇಶವಾಗಿದೆ. ಈ ನಗರವು ಪ್ರವಾಸಿ ಪಟ್ಟಣವಾಗಿ ಕಾರ್ಯನಿರ್ವಹಿಸುತ್ತದೆ, ಏಕೆಂದರೆ ಇದು ರಾಜ್ಯದ ಇತರ ಪ್ರಮುಖ ಧಾರ್ಮಿಕ ಮತ್ತು ಪ್ರವಾಸಿ ಸ್ಥಳಗಳಲ್ಲಿ ಬದ್ರಿನಾಥ್, ಚೌಲಿ ಮತ್ತು ಹೇಮಕುಂಡ್ ಸಾಹಿಬ್ಗೆ ಭೇಟಿ ನೀಡುವ ಜನರಿಗೆ ರಾತ್ರಿಯ ವಿಶ್ರಾಂತಿ. ಓಕೆನಾ? ರಾತ್ರಿಯ ವಿಶ್ರಾಂತಿಯ ನಿಲ್ದಾಣವಾಗಿ ನಿರ್ವಹಿಸುತ್ತದೆ. ಜೋಶಿ ಮಠವು ಭಾರತೀಯ ಸಶಸ್ತ್ರ ಪಡೆಗಳಿಗೆ ಹೆಚ್ಚಿನ ಕಾರ್ಯತಂತ್ರದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸೊ ಭಾರತೀಯ ಸಶಸ್ತ್ರ ಪಡೆ ಅಂದರೆ ಮಿಲಿಟ್ರಿಗಳಿಗೆಲ್ಲ ಕಾರ್ಯತಂತ್ರಕ್ಕೆ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಇದು ಜೋಶಿ ಮಠ. ಓಕೆನಾ? ಸೊ ಇದಾದ ನಂತರ ಬರುವುದು ಸೊ ಜೋಶಿ ಮಠದ ಬಗ್ಗೆ ಇಲ್ಲಿ ತಿಳ್ಕೊಂಡ್ರಲ್ವ. ಜೋಶಿ ಮಠದ ಬಗ್ಗೆ ನಾವು ಇಲ್ಲಿ ತಿಳ್ಕೊಂಡಿದ್ದೇವೆ. ಸೊ ಉತ್ತರಾಖಂಡದ ರಾಜ್ಯದ ಭೌಗೋಳಿಕತೆಯು ದುರ್ಬಲವಾಗಿದೆ ಮತ್ತು ವಿಶೇಷವಾಗಿ ಜೋಶಿಮಠ ಹಳೆಯ ಭೂ ನಿಕ್ಷೇಪಗಳ ಮೇಲೆ ನೆಲೆಗೊಂಡಿದೆ. ಹಳೆಯ ಭೂ ನಿಕ್ಷೇಪಗಳ ಮೇಲೆ ಇದೇನಾಗಿದೆ, ನೆಲೆಗೊಂಡಿದೆ. ಹಾಗಾಗಿ ಜೋಶಿಮಠದಲ್ಲಿ ಸದಾ ಭೂಕುಸಿತದ ಭೀತಿನೇ ಎದುರಾಗಿರ್ತದೆ. ಅಲ್ಲಿನ ಜನರಿಗೆ ಸದಾ ಭೂಕುಸಿತದ ಭೀತಿನೇ ಅಲ್ಲಿನ ಜನರಿಗೆ ಎದುರಾಗಿರ್ತದೆ. ಇದರಿಂದಾಗಿ ಪ್ರತಿ ವರ್ಷ ಜೋಶಿಮಠದ ಜನರು ತಮ್ಮ ಕಟ್ಟಡಗಳನ್ನು ಮತ್ತು ಹೊಲಗಳಲ್ಲಿ ಬಿರುಕುಗಳನ್ನು ಕಾಣ್ತವೆ. ಓಕೆನಾ? ಸೊ ಹಾಗಾಗಿ ಇಲ್ಲಿನ ಜನರು ಏನು ಮಾಡ್ತಾರೆ, ಪ್ರತಿ ವರ್ಷ ಇಲ್ಲಿನ ಹೊಲಗಳಲ್ಲಿ ತಮ್ಮ ಮನೆಗಳ ಮುಂದೆ ಅಥವಾ ತಮ್ಮ ಹೊಲಗಳಲ್ಲಿ ಕಟ್ಟಡಗಳಲ್ಲಿ ಬಿರುಕನ್ನು ಕಾಣ್ತಾ ಇರ್ತಾರೆ. ಯಾಕೆಂದರೆ ಇದು ಭೂ ನಿಕ್ಷೇಪ, ಯಾವುದು ಹಳೆಯ ಭೂ ನಿಕ್ಷೇಪಗಳ ಮೇಲೆ ನೆಲೆಗೊಂಡಿದೆ ಅಂತ ಹೇಳಲಾಗಿದೆ. ಸೊ ಇದರ ಬಗ್ಗೆ ಹೇಳೋದಾದರೆ ಇದು ಆದಿಶಂಕರರು ಸ್ಥಾಪಿಸಿದ 4 ಮಠಗಳಲ್ಲಿ ಒಂದಾಗಿದೆ. ಸೊ ನಿಮಗೆ ಗೊತ್ತಿರ್ಬೋದು ಆದಿಶಂಕರರು ಸ್ಥಾಪಿಸಿದ 4 ಮಠಗಳು ಯಾವ್ಯಾವುದು. ಸೊ ಒಂದು ಇದು ಜೋಶಿಮಠ, ಒಂದು ಉತ್ತರಾಖಂಡದಲ್ಲಿರುವಂಥದ್ದು, ಇನ್ನೊಂದು ಶೃಂಗೇರಿ. ಓಕೆನಾ? ಇನ್ನೊಂದು ಯಾವುದು, ಶೃಂಗೇರಿ.
ಇನ್ನೊಂದು ಶೃಂಗೇರಿ ಮಠ. ಓಕೆನಾ. ಸೊ ಇನ್ನೊಂದು ಶೃಂಗೇರಿ ಆದಮೇಲೆ ಶೃಂಗೇರಿ ಮಠ ಕರ್ನಾಟಕದಲ್ಲಿ ಇರುವಂಥದ್ದು. ಓಕೆನಾ. ಇನ್ನೊಂದು ಯಾವುದು? ಶೃಂಗೇರಿ ಮಠ ಕರ್ನಾಟಕದಲ್ಲಿ ಇರುವಂಥದ್ದು. ಇದಾದ ನಂತರ ಗುಜರಾತ್ನಲ್ಲಿರುವಂಥದ್ದು ದ್ವಾರಕಾ. ಓಕೆನಾ. ದ್ವಾರಕಾ ಏನಿದೆ, ದ್ವಾರಕಾ ಇದ್ಯಾವುದು? ಗುಜರಾತ್ನಲ್ಲಿ ಇರುವಂಥದ್ದು ದ್ವಾರಕಾ. ಇದಾದ ನಂತರ ಒಡಿಸ್ಸಾ ಪುರಿ, ಒಡಿಸ್ಸಾದಲ್ಲಿ ಮತ್ತೊಂದು ಉತ್ತರಾಖಂಡದ ಬದ್ರಿನಾಥ್ ಆಯಿತಾ. ಸೊ ಶೃಂಗೇರಿ ಮಠ ಮತ್ತು ದ್ವಾರಕಾ, ಒಡಿಸ್ಸಾದಲ್ಲಿ ಪುರಿ ಅಂತ ಹೇಳ್ತಾರೆ. ಪುರಿ ಇದೊಂದಿದೆ ಒಡಿಸ್ಸಾದಲ್ಲಿ. ಇದು ಕೂಡ ಜೋಶಿ ಮಠದೇ ಒಂದು ಮಠ ಅಂತ ಹೇಳ್ತಾರೆ. ಹಾಗಾಗಿ ಪುರಿ ಇದು ಯಾವುದಿದೆ? ಪುರಿ ಒಡಿಸ್ಸಾದಲ್ಲಿದೆ. ಆಗ ಪುರಿ ಏನಿದೆ? ಒಡಿಸ್ಸಾದಲ್ಲಿದೆ. ಓಕೆನಾ. ಸೊ ಇಲ್ಲಿ ನೋಡೋದಾದರೆ ಭಾರತದಲ್ಲಿ ಹಾಗಾದರೆ ಎಷ್ಟು? ಭಾರತದಲ್ಲಿ 4 ಮಠಗಳನ್ನು ಮಾಡಲಾಯಿತು ಹಾಗಾದರೆ. ಸೊ ನೋಡಿ ಇಲ್ಲಿ ನೋಡ್ಕೊಳ್ಳಿ. 4 ಭಾರತವನ್ನು ಟ್ರಯಾಂಗಲಲ್ಲಿ ನಾವು ಡ್ರಾ ಮಾಡ್ಕೊಳ್ಬೇಡ. ಭಾರತದಲ್ಲಿ ಟ್ರಯಾಂಗಲ್ ಡ್ರಾ ಮಾಡಿದರೆ ಸೊ ಒಂದಿರೋದು ಎಲ್ಲಿ? ಜೋಶಿ ಮಠ ಎಲ್ಲಿ? ಉತ್ತರಾಖಂಡದಲ್ಲಿ. ಓಕೆನಾ. ಜೋಶಿ ಮಠ ಇರೋದು ಉತ್ತರಾಖಂಡದಲ್ಲಿ. ನೀವು ಇದನ್ನು ಗುರುತಿಸ್ಬೇಕು ಪ್ಲೇಸನ್ನು. ಸೊ ಇದಾದ ನಂತರ ಇರುವಂಥದ್ದು ಗುಜರಾತ್ನಲ್ಲಿ ದ್ವಾರಕಾ. ಓಕೆನಾ. ಗುಜರಾತ್ ಇಲ್ಲಿ ಬರುತ್ತಲ್ವ. ಸೊ ಗುಜರಾತ್ನಲ್ಲಿ ಇರುವಂಥದ್ದೇ ದ್ವಾರಕಾ ಅಂತ ಹೇಳ್ತೇವೆ. ದ್ವಾರಕಾ ಗುಜರಾತ್ನಲ್ಲಿ. ಸೊ ಇದಾದ ನಂತರ ಒಡಿಸ್ಸಾದಲ್ಲಿ ಒಡಿಸ್ಸಾದಲ್ಲಿ ಇರುವಂಥದ್ದೇ ಪುರಿ ಅಂತ ಹೇಳ್ತೇವೆ ಒಡಿಸ್ಸಾದಲ್ಲಿ. ಓಕೆ. ಸೊ ಅದಾದ ನಂತರ ಕರ್ನಾಟಕದಲ್ಲಿರುವಂಥದ್ದು ಶೃಂಗೇರಿ ಮಠ. ಓಕೆನಾ. ಕರ್ನಾಟಕದಲ್ಲಿ ಯಾವುದು? ಶೃಂಗೇರಿ ಮಠ. ಸೊ ಹಾಗಾದರೆ ನೋಡಿ, ಇಡೀ ಭಾರತವನ್ನು 4 ಚತುಷ್ಪಥವಾಗಿ ಇದು ಜೋಡಣೆಯನ್ನು ಮಾಡುತ್ತೆ. 4 ಮಠಗಳು ಭಾರತವನ್ನು ಚತುಷ್ಪಥವಾಗಿ ಜೋಡಣೆ ಮಾಡುತ್ತೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ಹಾಗಾದರೆ ಉತ್ತರದಲ್ಲಿ ಜೋಶಿ ಮಠ, ಉತ್ತರಾಖಂಡ್ ಪುರಿ, ಒಡಿಸ್ಸಾ, ಕರ್ನಾಟಕದಲ್ಲಿ ಶೃಂಗೇರಿ ಮತ್ತು ಗುಜರಾತ್ ದ್ವಾರಕಾ. ಸೊ ಹೀಗೆ 4 ಮಠದ ಒಂದು ಚತುಷ್ಪಥ ಏನಾಗಿದೆ, ಆಯತಾಕಾರವಾಗಿ ಭಾರತವನ್ನು ಇದು ಮಠವನ್ನಾಗಿ ಮಾಡಿರುವಂಥದ್ದು. ಸೊ ಇದು ಶಂಕರರು ಸ್ಥಾಪಿಸಿದಂಥ 4 ಮಠಗಳು. ಓಕೆನಾ. ಸೊ ಉತ್ತರಾಖಂಡ್ನ ಚಮೋಲಿ ಜಿಲ್ಲೆ ಆಗಾಗ್ಗೆ ಭೂಕುಸಿತ ಮತ್ತು ಪ್ರವಾಹವನ್ನು ಅನುಭವಿಸಿದ ಕಾರಣ ಗೋಡೆಗಳು ಮತ್ತು ಕಟ್ಟಡಗಳ ಮೇಲಿನ ಬಿರುಕುಗಳು 2021ರಲ್ಲಿ ವರದಿಯಾಗಿತ್ತು. ಹೌದಾ. 2021ರಲ್ಲಿ ಏನಾಗಿತ್ತು? ಇದು ವರದಿಗಳು ಆಗಿತ್ತು. 2021ರಲ್ಲಿ ವರದಿ ಆಗುತ್ತೆ. ಗೋಡೆಗಳು ಮತ್ತು ಎಲ್ಲ ಭೂಕುಸಿತ ಆಗ್ತಾ ಇರುವಂಥದ್ದು ವರದಿಯಾಗಿದೆ. ಈ ವರದಿ ಪ್ರಕಾರ ಏನಂದರೆ 2022ರಲ್ಲಿ ಉತ್ತರಾಖಂಡ್ ಸರ್ಕಾರದ ತಜ್ಞರ ಸಮಿತಿ ಮಾನವ ನಿರ್ಮಿತ ಮತ್ತು ನೈಸರ್ಗಿಕ ಅಂಶಗಳಿಂದಾಗಿ ಜೋಶಿ ಮಠದ ಹಲವಾರು ಪಾಕೆಟ್ಗಳು ಮುಳುಗುತ್ತಿವೆ ಅಂತ ಒಂದು ವರದಿ ಹೇಳುತ್ತೆ. ಸೊ ಈ ವರದಿ ಹೇಳೋದಕ್ಕೆ ಈ ಭೂಕುಸಿತಕ್ಕೆ ಕೆಲವು ಕಾರಣಗಳಿದ್ದಾವೆ ಅಂತ ವರದಿ ಹೇಳುತ್ತೆ. ಸೊ ಏನೇನು ಕಾರಣಗಳಿದ್ದಾವೆ ಅಂತ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಕಾರಣ ಏನಂದರೆ, ಏನು ಕಾರಣ ಅಂದರೆ ಮೊದಲನೇ ಕಾರಣ ಪ್ರಾಚೀನ ಭೂಕುಸಿತ ಸ್ಥಳ. ಇದೇನು? ಬಹಳಷ್ಟು ಪ್ರಾಚೀನ ಭೂಕುಸಿತದ ಸ್ಥಳ. 1976ರಲ್ಲಿ ಮಿಶ್ರಾ ಸಮಿತಿ ವರದಿಯ ಪ್ರಕಾರ ಏನಾಗಿದೆ? ಮಿಶ್ರಾ ಸಮಿತಿ ಏನಿದೆ ಅದರ ವರದಿ ಬರುತ್ತೆ. ಒಂದು ವರದಿಯ ಪ್ರಕಾರ, ಮಿಶ್ರಾ ಸಮಿತಿಯ ವರದಿಯ ಪ್ರಕಾರ ಏನಾಗುತ್ತೆ ಅಂದರೆ, ಜೋಶಿ ಮಠ ಏನಿದೆ ಅದು ಮರಳು ಮತ್ತು ಕಲ್ಲಿನ ನಿಕ್ಷೇಪದಲ್ಲಿದೆ ಅಂತ ಈ ವರದಿ ಹೇಳುತ್ತೆ. ಏನಂತ? ಮರಳು ಮತ್ತು ಕಲ್ಲಿನ ನಿಕ್ಷೇಪದಲ್ಲಿ ಈ ಜೋಶಿ ಮಠವಿದೆ ಅಂತ ಈ ವರದಿ ಹೇಳುತ್ತೆ. ಸೊ ಇದರಿಂದ ಅಲಕ್ನಂದ ಮತ್ತು ಧೌಲಿಗಂಗಾ 2 ನದಿಗಳಿದ್ದಾವೆ. ಇದರ ಪ್ರವಾಹದಿಂದ ಕೂಡ ಭೂಕುಸಿತ ಹೆಚ್ಚಾಗಿದೆ ಅಂತ ಕೂಡ ಹೇಳಲಾಗುತ್ತೆ ಈ ವರದಿಯಲ್ಲಿ. ಸೊ ಅದೇ ರೀತಿಯಾಗಿ ಬಹಳಷ್ಟು ಕಾರಣಗಳಿವೆ, ಮುಂತಾದ ಕಾರಣಗಳು ಬಹಳಷ್ಟು ಅಂದರೆ ಈಗೀಗ ಮಾಡ್ತಾ ಇರುವಂಥ ನಿರ್ಮಾಣಗಳು ಇದಕ್ಕೆ ಬಹಳಷ್ಟು ಕಾರಣಗಳನ್ನು ಕಾಣ್ತವೆ. ಈಗೇನು ಆಗ್ತಾ ಇರುವಂಥ ನಿರ್ಮಾಣಗಳು ಯಾವಂದರೆ ರಸ್ತೆ ನಿರ್ಮಾಣ ಆಗ್ತಾ ಇದ್ದಾವೆ, ಅಲ್ಲಿ ಬಹಳಷ್ಟು ಸುರಂಗಗಳು ಮಾಡ್ತಾ ಇದ್ದಾರೆ. ಸೊ ಪ್ರವಾಸಿಗರಿಗೆ ಅನುಕೂಲಕ್ಕೋಸ್ಕರ ಬಹಳಷ್ಟು ದೊಡ್ಡದಾಗಿ ಕಟ್ಟಡಗಳ ನಿರ್ಮಾಣಗಳು ಅಲ್ಲಿ ಸ್ಥಾಪನೆ ಆಗಿದ್ದಾವೆ. ಸೊ ಒಂದಂತ ಹೇಳಿದ್ರೆ ರಸ್ತೆ ದುರಸ್ತಿ ಮತ್ತು ಇತರ ನಿರ್ಮಾಣಕ್ಕಾಗಿ ಬಂಡೆಗಳನ್ನು ತೆಗೆಯುವುದು. ಸೊ ಈ ವರದಿ ಏನು ಮಾಡ್ತಾ ಇದಕ್ಕೆ
ನಿಷೇಧವನ್ನು ಮಾಡ್ತದೆ, ನಿರ್ಬಂಧನವನ್ನು ಮಾಡ್ತದೆ ಈ ಸಮಿತಿ. ಇನ್ನು ಶಿಫಾರಸನ್ನು ಮಾಡ್ತದೆ, ಇದೆಲ್ಲ ನೀವು ನಿಲ್ಲಿಸಬೇಕು, ಇಲ್ಲಾಂದರೆ ಮತ್ತಷ್ಟು ಭೂಕುಸಿತ ಹೆಚ್ಚಾಗತ್ತೆ ಅಂತ ಏನು ಮಾಡ್ತದೆ, ಇದು ನಿರ್ಬಂಧನವನ್ನು ಕೂಡ ಮಾಡ್ತದೆ. ಯಾವುದಾದ್ರಂದರೆ ರಸ್ತೆಯನ್ನು ಮಾಡೋದು, ರಸ್ತೆ ನಿರ್ಮಾಣ, ಮತ್ತು ಬಂಡೆಗಳನ್ನು ತೆಗೆಯೋದು, ಮರಗಳನ್ನು ಕಡಿಯೋದು, ಮತ್ತು ಭಾರಿ ಕಾರ್ಯ ಏನು ಮಾಡ್ತಾ ಇದ್ದಾರೆ ಅಲ್ಲಿ, ಭಾರಿ ನಿರ್ಮಾಣದ ಕಾರ್ಯ ಏನು ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಿಲ್ಲಿಸಬೇಕು ಅಂತ ಶಿಫಾರಸು ಮಾಡ್ತಾಯಿದೆ. ಅದಾದ ನಂತರ ಬ್ಲಾಸ್ಟಿಂಗ್ ಅಂದರೆ ಗೊತ್ತಿದ್ರಲ್ಲ, ಸ್ಟೋನ್ಗಳನ್ನು, ದೊಡ್ಡ ದೊಡ್ಡ ಬಂಡೆಗಳನ್ನು ಬ್ಲಾಸ್ಟ್ ಮಾಡುವಂಥದ್ದು ಒಂದು ಕಾರ್ಯ ಏನಿದೆ ಅದನ್ನು ಕೂಡ ಸ್ಟಾಪ್ ಮಾಡಬೇಕು ಅಂತ ಶಿಫಾರಸು ಮಾಡುತ್ತೆ. ಮತ್ತು ಏನು ಅಗೆಯುವುದು, ಏನು ಭೂಮಿಯನ್ನು ಅಗೆಯೋದು, ಅಲ್ಲಿ ಏನೇನು ನೀವು ಹೊಸದಾಗಿ ನಿರ್ಮಾಣ ಮಾಡ್ತಿದ್ದೀರಾ ಅದನ್ನು ಕೂಡ ನಿಲ್ಲಿಸಬೇಕು ಅಂತ ಈ ಸಮಿತಿಯ ಒಂದು ವರದಿ ಹೇಳುತ್ತೆ. ಈ ಸಮಿತಿಯ ಒಂದು ವರದಿ, ಓಕೆ, ಈ ಸಮಿತಿಯ ವರದಿ ಹೇಳುತ್ತೆ. ಸೊ ಇದಾದ ನಂತರ ಇದಲ್ಲದೆ ಬಹಳಷ್ಟು ಇದಕ್ಕೆ ಮತ್ತು ಕಾರಣಗಳಿವೆ. ಮತ್ತೊಂದೇನೆಂದರೆ ನಿರ್ಮಾಣ ಚಟುವಟಿಕೆಗಳು. ಹೆಚ್ಚಿನ ನಿರ್ಮಾಣ ಎಂದರೆ ಜಲವಿದ್ಯುತ್ ಯೋಜನೆಗಳು ಮತ್ತು NHನ ಅಗಲೀಕರಣ. NH ಅಗಲೀಕರಣ ಅಂದರೆ ಏನು ನ್ಯಾಷನಲ್ ಹೈವೇ ಏನಿತ್ತು, ನ್ಯಾಷನಲ್ ಹೈವೇ 7 ಇರ್ಬೋದು, ಚತುಷ್ಪಥ ಇರ್ಬೋದು, ಚತುಷ್ಪಥ ಹೈವೇ ಏನು ಮಾಡ್ತಿದ್ದಾರೆ, ಓಕೆ, ಚತುಷ್ಪಥ ಹೈವೇ ಏನು ಮಾಡ್ತಾಯಿದ್ದಾರೆ ಅದು ಕೂಡ ಹೌದು. ಅದಾದಮೇಲೆ ಬಹಳಷ್ಟು ಇನ್ನು ರಸ್ತೆಗಳ ಅಗಲೀಕರಣ, ಬಹಳಷ್ಟು ರಸ್ತೆಗಳನ್ನ ಅಗಲು ಮಾಡುವಂಥದ್ದು, ಅಂದರೆ ಪ್ರವಾಸಿಗರಾಗಲಿ ಅಥವಾ ಅಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಬದುಕ್ತಾ ಇರುವ ಜನರ ಒಂದು ವ್ಯಾಪಾರದ ದೃಷ್ಟಿಯಿಂದ ಒಂದು ಅನುಕೂಲಕ್ಕೋಸ್ಕರ, ಓಕೆ, ರಸ್ತೆಗಳ ಒಂದು ಅಗಲೀಕರಣ ಮಾಡ್ತಾರೆ. ಇದರಿಂದ ಭಾಳಷ್ಟು ಮರಗಳನ್ನು ಕಡಿತಾ ಇದ್ದಾರೆ, ಆಯಿತಾ. ಮರಗಳನ್ನು ಕಡಿಯೋದು, ಅಲ್ಲಿ ಬ್ಲಾಸ್ಟಿಂಗ್ ನಡೀತಾ ಇರೋದು, ಅಗೆಯುವುದು, ಇದೆಲ್ಲ ಏನಾಗಿದೆ, ಒಂದು ಭೂಕುಸಿತಕ್ಕೆ ಪ್ರಮುಖ ಕಾರಣವಾಗ್ಬಿಟ್ಟಿದೆ. ಯಾಕಂದರೆ ಇದು ಮೊದಲನೇದಾಗಿ ಇರುವುದೇ ಮರಳು ಮತ್ತು ಕಲ್ಲಿನ ನಿಕ್ಷೇಪಗಳ ಮೇಲೆ ಇರುವಂಥದ್ದು ಒಂದು ಮಠ ಇದು. ಹಾಗಾಗಿ ಇಲ್ಲಿ ಭಾಳಷ್ಟು ಭೂಕುಸಿತದ ಪ್ರಕರಣ ಯಾವಾಗಲೂ ನೋಡ್ತಾನೆ ಇರ್ತೇವೆ. ಸೊ ಯೋಚಿತವಲ್ಲದ ನಗರೀಕರಣ ಕೂಡ ಅಲ್ಲಿ ಬಹಳಷ್ಟು ವೇಗವಾಗಿ ಸಾಗ್ತಾ ಇದೆ. ನೀರಿನ ನೈಸರ್ಗಿಕ ಹರಿವನ್ನು ನಿರ್ಬಂಧಿಸಲು ಕಾರಣವಾಗಿದೆ. ಈಗ ನೋಡಿ, ನೀರು ಅಂದರೆ ಗುಡ್ಡಗಾಡು ಪ್ರದೇಶ, ಇದು ಮೊದಲನೇದಾಗಿ ಗುಡ್ಡಗಾಡು ಪ್ರದೇಶ. ನದಿಗಳು ಏನು ಮಾಡ್ತೇವೆ, ನದಿಗಳಿರ್ಬೋದು, ಹೊಳೆಗಳಿರ್ಬೋದು, ಯಾವುದೋ ಒಂದು ನೀರಿನ ಮೂಲ ಏನಿರುತ್ತೆ, ಎತ್ತರದ ಪ್ರದೇಶದಿಂದ ತಗ್ಗು ಪ್ರದೇಶದ ಕಡೆಗೆ ನೀರು ಹರಿಯುವಂಥದ್ದು. ಸೊ ಈ ಪ್ರದೇಶಗಳಲ್ಲಿ ನಗರೀಕರಣ ಪ್ರಾರಂಭವಾದ ನಂತರ ಏನಾಗುತ್ತೆ, ಆ ನೀರು ಅಲ್ಲೇ ನಿಲ್ಲಲಿಕ್ಕೆ ಪ್ರಾರಂಭವಾಗುತ್ತೆ. ಹಾಗಾಗಿ ಅದರ ಏನು ರಸ್ತೆಯಲ್ಲಿ ನಾವೇನು ಮಾಡ್ತೇವೆ, ನಗರೀಕರಣನ ಪ್ರಾರಂಭ ಮಾಡಿಬಿಡ್ತೇವೆ. ಹಾಗಾಗಿ ಏನು ಮಾಡ್ತೇವೆ, ನೀರಿನ ಒಂದು ಸ್ಟಾಕ್ ಆಗಿ ನೀರು ಮಾಡ್ತದೆ, ಭೂಕುಸಿತ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಲಿಕ್ಕೆ ಶುರುವಾಗುತ್ತೆ. ಇದು ಒಂದು ಕಾರಣ. ಮತ್ತೊಂದು ಏನಂದರೆ ಕಳಪೆ ಚರಂಡಿ ವ್ಯವಸ್ಥೆ, ಇದು ಕೂಡ ಹೌದು. ಕಳಪೆ ಚರಂಡಿ ವ್ಯವಸ್ಥೆ ಏನಿದೆ ಇದು ಕೂಡ ಹೌದು. ಕಳಪೆ ಚರಂಡಿ ವ್ಯವಸ್ಥೆ ಏನಿದೆ ಇದು ಕೂಡ ಇದಕ್ಕೆ ಬಹಳಷ್ಟು ಕಾರಣವನ್ನು ಮಾಡುತ್ತೆ. ಸೊ ಕಳಪೆ ಚರಂಡಿ ವ್ಯವಸ್ಥೆ ಏನಂತೆ, ಇದು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ಕೂಡ ಇಲ್ಲಿ ಭೂಕುಸಿತಕ್ಕೆ ಕಾರಣವಾಗಿದೆ. ಓಕೆನಾ. ಸೊ ಇದರ ಹಿನ್ನೆಲೆ ನೋಡಿದ್ರಲ್ವ, ಉತ್ತರಾಖಂಡ್ ಚಮೋಲಿ ಜಿಲ್ಲೆ. ಸೊ ಇಲ್ಲಿ ನೋಡಿ, ಉತ್ತರಾಖಂಡ್ ಚಮೋಲಿ ಜಿಲ್ಲೆಯಲ್ಲಿ ಏನಿದೆ, ಉತ್ತರಾಖಂಡ್ ಚಮೋಲಿ ಜಿಲ್ಲೆ ಆಗಾಗ್ಗೆ ಭೂಕುಸಿತ ಮತ್ತು ಪ್ರವಾಹವನ್ನು ಅನುಭವಿಸಿ ಕಾರಣ ಗೋಡೆಗಳು ಮತ್ತು ಕಟ್ಟಡಗಳ ಮೇಲಿನ ಬಿರುಕುಗಳು 2021ರಲ್ಲಿ ವರದಿಯಾಗಿತ್ತು. ಈ ಪ್ರಕಾರ 2022ರಲ್ಲಿ ಉತ್ತರಾಖಂಡ ಸರ್ಕಾರದ ತಜ್ಞ ಸಮಿತಿ ಒಂದು ಮಾನವ ನಿರ್ಮಿತ ನೈಸರ್ಗಿಕ ಅಂಶಗಳಿಂದಾಗಿ ಜೋಶಿಮಠದ ಹಲವಾರು ಪಾಕೆಟ್ಗಳು ಮುಳುಗುತ್ತಿವೆ ಅಂತ ಹೇಳುತ್ತೆ. ಇದರ ಕುರಿತಾಗಿ ಒಂದು ಶಿಫಾರಸ್ಸಿನ ಒಂದು ಸಮಿತಿಯನ್ನು ಅದು ರಚನೆಯನ್ನು ಮಾಡುತ್ತೆ. ಅದೇ 1976 ಮಿಶ್ರಾ ಸಮಿತಿ. ನೆನಪಿಟ್ಕೊಳ್ಳಿ, ಮಿಶ್ರಾ ಸಮಿತಿ ಯಾರಿಗೆ ಸಂಬಂಧಪಟ್ಟಿತ್ತು ಅಥವಾ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂದರೆ ಜೋಶಿಮಠಕ್ಕೆ ಸಂಬಂಧಪಟ್ಟಂಥ ಅಥವಾ ಭೂಕುಸಿತಕ್ಕೆ ಸಂಬಂಧಪಟ್ಟಂಥ ಒಂದು ಸಮಿತಿ ಆಗಿದೆ. ಓಕೆನಾ. ಸೊ ಇಷ್ಟು ಈ ಜೋಶಿಮಠದ ಬಗ್ಗೆ ನಾವು ನೋಡಿದ್ವಿ. ಸೊ ಇನ್ನು ಇಂಪಾರ್ಟೆಂಟ್ ಆದಂಥ ಮತ್ತಷ್ಟು ಕರೆಂಟ್ ಅಫೇರ್ಸನ್ನು ನೋಡೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದ.